ಗುಬ್ಬಿ ನಗರದ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ದ ದಲಿತ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಸಭೆಯನ್ನ ಬಹಿಷ್ಕರಿಸಿ ಸಭೆಗೆ ಹಾಜರಾಗದೆ ಹೊರ ನಡೆದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ದಲಿತ ಮುಖಂಡರು ಪ್ರತಿಭಟನೆಯನ್ನ ನಡೆಸಿದರು. ನಂತರ ಮಾತನಾಡಿದ ದಲಿತ ಮುಖಂಡ ಚೇಳೂರು ಶಿವನಂಜಪ್ಪ, ನಮ್ಮ ಬದುಕಿಗಾಗಿ ನಾವು ಹಿಂದೂ ಹೋರಾಟ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸದಾಶಿವ ಆಯೋಗದ ನಾಗಮೋಹನ್ ದಾಸ್ ವರದಿಯಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸರ್ಕಾರ ಹೇಳಿದ ಮಾತಿನಂತೆ ಒಳ ಮೀಸಲು ಜಾರಿ ಮಾಡಬೇಕು. ಸರ್ಕಾರದ ವತಿಯಿಂದ ಆಚರಣೆ ಮಾಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಮುಖಂಡರು ಭಾಗಿಯಾಗದೆ ಕಾರ್ಯಕ್ರಮ ವಿರೋಧಿಸುತ್ತೇವೆ. ಅಂದು ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಸರ್ಕಾರ ಹಗಲು ದರೋಡೆ ಮಾಡಿರ್ತಕ್ಕಂಥದ್ದು, ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಮತ್ತು ಬಾಬು ಜಗಜೀವನ್ ಮತ್ತು ಅಂಬೇಡ್ಕರ್ ಅವರ ಜಯಂತಿ ಮಾಡಲಿಕ್ಕೆ ನೈತಿಕತೆ ಇಲ್ದಂಥ ಸರ್ಕಾರ. ಯಾಕೆ ಅಂದರೆ ಸದಾಶಿವ ಆಯೋಗ ವರದಿ ಬಂದು ಸುಮಾರು 8ರಿಂದ 10 ವರ್ಷ ಆಗಿದೆ. ತದನಂತರ ನಾಗಮೋಹನ್ ದಾಸ್ ವರದಿ ಮಾಡೋದು ಇದೇ ಸರ್ಕಾರ ಮಾಡೋದು, ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ನಾಗಮೋಹನ್ ದಾಸ್ ವರದಿ ಜಾರಿಯಾಗಿಲ್ಲ. ಪ್ರಥಮವಾಗಿ ಎಲ್ಲ ಜಾರಿ ಆಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಖುಷಿಯಾಗಿ ಮಾದಿಗ ಸಮುದಾಯ ಇದ್ವು. ಆ ಕಾರಣಕ್ಕೋಸ್ಕರ ಜಾರಿ ಮಾಡಲಿಲ್ಲ. ನಮಗೆ ತುಂಬ ನೋವಾಗಿದೆ. ಈಗೇನಂತ ಹೇಳಿದರೆ, ಯಾರೋ ಪಟ್ಟ ಹಿತಾಸಕ್ತಿಗಳು, ಎಸ್ ಸಿ ಒಳಗಡೆಗೆ ಗುಂಡಿರ್ತಕ್ಕಂಥ ಜನಗಳು ಅವರು ಈ ಒಂದು ವರದಿ ಬೇಡ, ತಿರಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪ್ರತಿಪಾದಿಸ್ತಾರೆ. ಆ ಪ್ರತಿಪಾದಿತ ಸರ್ಕಾರ ಅದನ್ನೇ ಜವಾಬ್ದಾರಿ ತಗೊಂಡು ಮಾದಿಗ ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ. ಆ ಕಾರಣಕ್ಕೋಸ್ಕರ ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಸಾಹೇಬರ ಜಯಂತಿನ ನಾವು ಸರ್ಕಾರ ಮಾಡ್ತಕ್ಕಂಥ ಜಯಂತಿನ ವಿರೋಧ ಪಡಿಸ್ತಾ ಇದ್ದೀವಿ ಮತ್ತು ಆ ಕಾರ್ಯಕ್ರಮ ಬಹಿಷ್ಕರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಶ್ವರಪ್ಪ, ಕಡಬಾ ಶಂಕರ್, ಪಾಂಡುರಂಗಯ್ಯ, ಬಸವರಾಜ್, ಬಿ ನಟರಾಜ್, ಕುಂದರನಹಳ್ಳಿ, ದಲಿತ್ ಗಂಗಣ್ಣ, ಈಶ್ವರಯ್ಯ, ನಾಗಭೂಷಣ್, ಮಂಚಿಹಳ್ಳಿ ಶಿವಸ್ವಾಮಿ, ಕೊಡಿಗೆಹಳ್ಳಿ ಗಿರೀಶ್, ನಾರೇಂದ್ರ ಇತರರು ಹಾಜರಿದ್ದರು. ಸದಾಶಿವ ಆಯೋಗ ವರದಿ ಆಯ್ತು, ನಾಗಮೋಹನ್ ದಾಸ್ ವರದಿನಲ್ಲೂ ಕೂಡ ಅವರು ಪ್ರಣಾಳಿಕ ಅಧ್ಯಕ್ಷ ಆಗಿದ್ದಾರೆ. ಅವರು ಕೂಡ ಇವತ್ತು ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಯಾರು ಕೂಡ ಮಾದಿಗರ ನೋಡ್ತಾ ಇಲ್ಲ. ಇವತ್ತು ಮಾದಿಗ ಅಮಾಯಕರಾಗಿದ್ದಾರೆ, ವಿದ್ಯಾವಂತರು ನಿರುದ್ಯೋಗಿಗಳಾಗಿದ್ದಾರೆ. ಇನ್ನೂ ಸುಮಾರು ವರ್ಷ 50 ವರ್ಷ ಇವರ ಸಾಯಿಲೆ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ. ಇವತ್ತು ಏನಂತ ಹೇಳ್ತಾ ಇದ್ದೀವಿ, ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು, ಸಂವಿಧಾನ ಸಂರಕ್ಷಣೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ವು. ಖಂಡಿತವಾಗೂ ಸಂವಿಧಾನನ ಇವತ್ತು ವಿರೋಧ ಮಾಡ್ತಕ್ಕಂಥ ಪಕ್ಷ ಅಂತ ಹೇಳ್ಬಿಟ್ಟು ನಮಗೆ ಗೋಚರಿಸ್ತಾ ಇದೆ. ಯಾಕೆ ಅಂದ್ರೆ ಕಣ್ಣೆದುರಿಗೆ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶನ ಇವತ್ತು ತಿರಸ್ಕಾರ ಮಾಡೋರು ಯಾರು? ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ನ್ಯಾಯಾಲಯಕ್ಕೆ ನಿಮ್ಮ ಮೇಲೆ ಗೌರವ ಇಲ್ಲ. ಒಬ್ಬ ಜಡ್ಜು ನ್ಯಾಯಾಧೀಶ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ವಿರುದ್ಧ ನಿಮಗೆ ಕರುಣೆ ಇಲ್ಲ ಅಂದಮೇಲೆ ಮತ್ತೆ ನ್ಯಾಯ ಸಮಿತಿ ಬೇಕು, ನಿಮಗೆ ಸಮಿತಿ ಬೇಕು. ದಯಮಾಡಿ ಸರ್ಕಾರದ ವಿರುದ್ಧ ಸರ್ಕಾರ ಯಾಕೆ ಯೋಚನೆ ಮಾಡುತ್ತೆ? ಒಂದೇ ಒಂದು ಅರ್ಧ ಗಂಟೆ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಮಾದಿಗರನ್ನ ಸಾಯಿಸಬೇಕು, ಮಾದಿಗರನ್ನ ಅಣು ಕೊಲ್ಲಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರ ನಿಮ್ಮಲ್ಲಿ ಸಾಧ್ಯ ಇಲ್ಲ. ನಮ್ಮ ಇತಿಹಾಸ ಇದೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನ ಹೋರಾಟ ಇದೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇದೆ, ಜಗಜೀವನ್ ರಾಮ್ ಅವರ ರಾಜಕೀಯ ಬದುಕಿದೆ. ನಾವು ಅದು ಬದುಕಿನ ಬಳಕೊಂಡು ಹೋಗ್ತೀವಿ. ಖಂಡಿತವಾಗಿ ಯಾವುದೇ ಕಾಂಗ್ರೆಸ್ ಸರ್ಕಾರಕ್ಕೆ ಗುಡಿಗಾಲವಿಲ್ಲ. ಮುಂದಿನ ಮಾದಿಗ ಸಮುದಾಯ ಬಂದು ಸದಾಶಿವ ಆಯೋಗನ ರಚನೆ ಆಯಿತು, ಆಮೇಲೆ ಮಾಧುಸ್ವಾಮಿ ವರದಿ ರಚನೆ ಆಯಿತು, ನಾಗಮೋಹನ್ ದಾಸರವರ ವರದಿ ಆಯಿತು. ಈಗ ಏನು ಒಳ ಮೀಸಲಾತಿ ವಿರೋಧಿಗಳು ಇರ್ತಕ್ಕಂಥ ಏನು ಜನಸಂಖ್ಯೆ ಆಧಾರದ ಮೇಲೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿರಿ ಅಂತೇಳಿ ನಾಗಮೋಹನ್ ದಾಸರ ವರದಿಯನ್ನು ಕೊಟ್ಟರು. ಆ ವರದಿ ಕೊಟ್ಟ ಅಂತ ನಂತರನ ಏನು ಕೆಲವೊಂದು ನಮ್ಮ ಮೀಸಲಾತಿ ವಿರೋಧಿಗಳು ಈ 3 ವರದಿಗಳು 3 ಆಯೋಗಗಳು ಮಾಡಿರ್ತಕ್ಕಂಥ ವರದಿಯನ್ನು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದು ಯಾವ ಸಮಂಜಸ? ಲಕ್ಷಾಂತರ ಇದು ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ವರದಿಯನ್ನು ತರಿಸ್ಕೊಂಡು ಇದು ಆ ಸರ್ಕಾರನೇ ಮನೆಗೂ ಸಮೀಕ್ಷೆಯನ್ನು ಮಾಡೋದಕ್ಕೆ ಕಳಿಸೈತಿ. ಈಗ ಮಾದಿಗರು ಅಲ್ದಲ್ಲೇ ಬೇರೆ ಒಕ್ಕಲಿರು ಅಂತ ಬರೆಸ್ತಾರ, ಲಿಂಗಾಯತರು ಅಂತ ಬರೆಸ್ತಾರ. ಇನ್ಯಾವ ಸುಳ್ಳು ಸುದ್ದಿಯನ್ನು ಹರಡಿಸುವಂಥ ಕೆಲಸನ ಸರ್ಕಾರ ಇದನ್ನ ತಮ್ಮ ವಿರೋಧಿಗಳು ಮಾಡ್ತಾರೆ. ಇನ್ನೇನು ಈ ಕಾಂಗ್ರೆಸ್ ಚುನಾವಣೆ ಮತ್ತೆ ಸಮೀಪ ಬಂದೈತೆ. ಏನು ಈಗ ಮಾದಿಗ ಏನು ಮತಗಳು ಇದ್ದಾವೋ ಅದು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಮತ ಹಾಕ್ತಾ ಇದ್ದೀವಿ. ದಯಮಾಡಿ ಒಳ ಮೀಸಲಾತಿ ಜಾರಿ ಮಾಡದಲ್ಲ ಇದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಎಚ್ಚರಿಕೆ ಗಂಟೆಯನ್ನು ನಾವು ಹೇಳ್ತಾ ಇದ್ದೀವಿ. ನರಸಿಂಹಪ್ಪ, DSS ಮುಖಂಡ, ಗುಬ್ಬಿ. ಇದೇ
ಮಾರ್ಚ್ 12ರಂದು ಒಂದು ಕಾರ್ಯಕ್ರಮ ನಡೆಯುತ್ತೆ. ಇಡೀ ರಾಜ್ಯಾದ್ಯಂತ ಮಾದಿಗ ಸಂಘಟನೆಗಳ ಒಂದು ಒಕ್ಕೂಟದಿಂದ ಇದು ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ 4 ಜನ ರಾಜ್ಯದ ಸಚಿವರುಗಳು ಬಂದು ಹೇಳ್ತಾರೆ, 27ಗೆ ಖಂಡಿತ ನಿಮಗೆ ನಾವು ಒಳ ಮೀಸಲಾತಿ ಜಾರಿ ಆಗಲಿಕ್ಕೆ ಎಲ್ಲ ಥರದ ಒಂದು ಆದೇಶ ಆಗುತ್ತೆ, ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ ಅಂತ ಹೇಳಿ ಬಂದು 4 ಜನ ಸಚಿವರುಗಳು ಬಂದು ಹೇಳ್ತಾರೆ. ಅದೇ 27ಕ್ಕೆ ಅಂತ ಹೇಳಿ 27ಕ್ಕೆ ಮತ್ತೆ ತದನಂತರದಲ್ಲಿ ಆಲೇನೆ ಇಲ್ಲ, ಇದು ಕೋಡ್ ಆಫ್ ಕಾಂಟ್ಯಾಕ್ಟ್ ಇದೆ, ಮಾಡಕ್ ಬರಲ್ಲ ಅಂತ ಹೇಳಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ರಾಜ್ಯದಲ್ಲಿ ಮಾದಿಗ ಸಮುದಾಯನ ದಿನೇ ದಿನೇ ತುಳಿಯಕ್ಕೆ ತುಂಬ ಪ್ರಯತ್ನ ಪಟ್ಟು ತುಳಿಯಕ್ಕೆ ಹೋಗ್ತಾ ಇದ್ದಾವೆ. ಹಾಗಾಗಿ ನಾವು ಈಗ ಏನಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಸಹ ಮಾದಿಗ ಪರ ದಲಿತ ಸಂಘಟನೆಗಳು ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಆಯಾ ಲೀಡರ್ಸ್ಗಳು ಅಂದ್ರೆ ನಮ್ಮ ಸಮುದಾಯದವರೇ ಮಾಡಬೇಕು, ಸರ್ಕಾರದಿಂದ ಮಾಡೋ ಅಂತ ಕಾರ್ಯಕ್ರಮನ ನಾವು ಬಾಯ್ಕಟ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.